ಏನು ಬೇಕಾದ್ರೂ ಕ್ರಮವನ್ನು ತೆಗೆದುಕೊಳ್ಳಿ. ಕಸ ಯಾವ್ದು ರೋಡ್ಗೆ ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಹಾಕೋದಂತೆ. ಇವತ್ತು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ಹಾಗೆ ತೋರ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವಿಪಕ್ಷ ಅಲರ್ಟ್ ಆಗಿದೆ. ನಿಮ್ಮ ಬಳಿ ಸುರಂಗ ಮಾಡೋದಕ್ಕೆ ಹಣ ಇಲ್ಲ, ಸಮಿತಿ ಮಾಡಿ ಹಣ ಯಾಕೆ ಪೋಲ್ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ, ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡೋಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಏನು ಬೇಕಾದ್ರೂ ಕ್ರಮವನ್ನು ತೆಗೆದುಕೊಳ್ಳಿ. ಕಸ ಯಾವ್ದು ರೋಡ್ಗೆ ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಹಾಕೋದಂತೆ. ಇವತ್ತು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ಹಾಗೆ ತೋರ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವಿಪಕ್ಷ ಅಲರ್ಟ್ ಆಗಿದೆ. ನಿಮ್ಮ ಬಳಿ ಸುರಂಗ ಮಾಡೋದಕ್ಕೆ ಹಣ ಇಲ್ಲ, ಸಮಿತಿ ಮಾಡಿ ಹಣ ಯಾಕೆ ಪೋಲ್ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ, ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡೋಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಏನು ಬೇಕಾದ್ರೂ ಕ್ರಮವನ್ನು ತೆಗೆದುಕೊಳ್ಳಿ. ಕಸ ಯಾವ್ದು ರೋಡ್ಗೆ ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಹಾಕೋದಂತೆ. ಇವತ್ತು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ಹಾಗೆ ತೋರ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವಿಪಕ್ಷ ಅಲರ್ಟ್ ಆಗಿದೆ. ನಿಮ್ಮ ಬಳಿ ಸುರಂಗ ಮಾಡೋದಕ್ಕೆ ಹಣ ಇಲ್ಲ, ಸಮಿತಿ ಮಾಡಿ ಹಣ ಯಾಕೆ ಪೋಲ್ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ, ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡೋಕ್ಕೆ ಹೋಗೋದು,
ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಏನು ಬೇಕಾದ್ರೂ ಕ್ರಮವನ್ನ ತೆಗೆದುಕೊಳ್ಳಿ. ಕಸ ಯಾವ ರೋಡ್ಗೆ ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಹಾಕೋದಂತೆ. ಇವತ್ತು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ಹಾಗೆ ತೋರ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವಿಪಕ್ಷ ಅಲರ್ಟ್ ಆಗಿದೆ. ನಿಮ್ಮ ಬಳಿ ಸುರಂಗ ಮಾಡೋದಕ್ಕೆ ಹಣ ಇಲ್ಲ, ಸಮಿತಿ ಮಾಡಿ ಹಣ ಯಾಕೆ ಪೋಲ್ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನಕ್ಕೆ ಕೇಳಿ, ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಏನು ಬೇಕಾದ್ರೂ ಕ್ರಮವನ್ನ ತೆಗೆದುಕೊಳ್ಳಿ. ಕಸ ಯಾವ ರೋಡ್ಗೆ ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಹಾಕೋದಂತೆ. ಇವತ್ತು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ಹಾಗೆ ತೋರ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವಿಪಕ್ಷ ಅಲರ್ಟ್ ಆಗಿದೆ. ನಿಮ್ಮ ಬಳಿ ಸುರಂಗ ಮಾಡೋದಕ್ಕೆ ಹಣ ಇಲ್ಲ, ಸಮಿತಿ ಮಾಡಿ ಹಣ ಯಾಕೆ ಪೋಲ್ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನಕ್ಕೆ ಕೇಳಿ, ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು